ಆರೋಪ ಮಾಡಿದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ನಂಬಿಕೆ ವಿಶ್ವಾಸ ದ್ರೋಹಕ್ಕೆ ಮತ್ತೊಂದು ಹೆಸರು ಸಿದ್ದರಾಮಯ್ಯನವರು. ನಂಬಿಕೆ ದ್ರೋಹ ಮತ್ತು ವಿಶ್ವಾಸ ದ್ರೋಹಕ್ಕೆ ಸಿದ್ದರಾಮಯ್ಯ ಇನ್ನೊಂದು ಹೆಸರು ಅಂದ್ರೆ ಅದು ಸಿದ್ದರಾಮಯ್ಯನವರ ಹೆಸರು ಅಂತೇಳಿ ಯಡಿಯೂರಪ್ಪನವರು. ಯಾರಿಗೆ ವಿಶ್ವಾಸ ದ್ರೋಹ ಮಾಡಿದ್ರು? ಯಾರಿಗಪ್ಪ ಮಾಡಿದ್ದೀನಿ ಹೇಳ್ಬೇಕಲ್ಲ. ಯಾರಿಗೆ ವಿಶ್ವಾಸ ದ್ರೋಹ ಮಾಡಿದ್ದೀನಿ? ವಿಶ್ವಾಸ ದ್ರೋಹಿ ಅನ್ಬೇಕಾದ್ರೆ ಯಾರಿಗಾರು ಮಾಡೋದ್ ಬೇಕಲ್ಲ, ದ್ರೋಹ ಮಾಡಿರ್ಬೇಕಲ್ಲ. ನಾನು ಅವ್ರು ಆ ಥರ ನಿಮ್ಮ ಮೇಲೆ ಒಂದು ಆರೋಪ ಮಾಡಿದ್ದಾರೆ ಸರ್. ಬರೀ ಆರೋಪ ಮಾಡೋದ್ರೆ ಸುಳ್ಳು ಹೇಳಬಾರ್ದು. ಯಾರಿಗಾರು ವಿಶ್ವಾಸ ದ್ರೋಹ ಮಾಡಿರ್ಬೇಕಲ್ಲ. ಈಗ ನನ್ನ ಮೇಲೆ ಒಂದು ಆರೋಪ ಮಾಡ್ತೀನಿ, ನಿನ್ನ ಮೇಲೆ ಆರೋಪ ಮಾಡ್ತೀನಿ ನಾನು ವಿಶ್ವಾಸ ದ್ರೋಹಿ ಅಂತ. ನೀ ಯಾರಿಗಾರು ವಿಶ್ವಾಸ ದ್ರೋಹ ಮಾಡಿರ್ಬೇಕಲ್ಲ. ಹಾಂ, ಅವ್ರೇನು ಯಾರಿಗೆ ಮಾಡಿರ ಅಂತ ಏನು ಹೇಳಿ ಸರ್? ಮತ್ತೆ ಸುಮ್ಮನೆ ಹೇಳ್ಬಿಟ್ರೆ ವಿಶ್ವಾಸ ದ್ರೋಹಿ ಅಂತ, ಕಳ್ಳ ಅಂತ ಹೇಳ್ತೀನಿ ನಾನು ಯಡಿಯೂರಪ್ಪನಿಗೆ. ಹಾಗಾದರೆ ಕಳ್ಳನ ಅವರು? ಭ್ರಷ್ಟ ಅಂತ ಹೇಳ್ತೀನಿ. ಭ್ರಷ್ಟನ? ಸುಮ್ಮನೆ ಹೇಳು. ದಾಖಲಾತಿ ಇಲ್ಲೇನೆ ಹೇಳ್ಬಾರ್ದು. ಏನಾದ್ರು ಆಧಾರ ಇಟ್ಕೊಂಡಿದ್ದು ಹೇಳ್ಬೇಕಲ್ವ. ಈಗ ಸಿದ್ದರಾಮಯ್ಯ ಭ್ರಷ್ಟ ಅಂತ ಅನ್ಬೇಕಾದ್ರೆ ನಾನು ಯಾರ ಹತ್ರ ಲಂಚ ತಗೊಂಡಿರ್ಬೇಕಲ್ಲಪ್ಪ. ಯಾರಿಗಾರು ವಿಶ್ವಾಸ ದ್ರೋಹ ಮಾಡಿರ್ಬೇಕಲ್ಲ. ವಿಶ್ವಾಸ ದ್ರೋಹಿ ಯಡಿಯೂರಪ್ಪನಿಗೆ ಪಾಪ ಅರಳು ಮರಳು ವಯಸ್ಸಾಗ್ಬಿಟ್ಟಿದೆ. ಅರಳು ಮರಳು ಅವ್ರ ಕಾಲದಲ್ಲಿ ಯಾರಿಗೆ ಭ್ರಷ್ಟರು ಅಂತ ಕರೆದದು? ಬಸವನಗೌಡ ಯತ್ನಾಳ್ ಯಾರಿಗೆ ಕರೆದದು? ಯಾರಿಗ್ರಿ ಕರೆದದು? ಯಾವ ಪಾರ್ಟಿಯವರು ಅವರು? ಆಗ ಉಚ್ಚಾಟನೆ ಮಾಡಿದ್ರಾ? ಆಗ ಬಿಜೆಪಿನಲ್ಲಿ ಇದ್ರಲ್ಲ, ಕರೆದಿದ್ರಲ್ಲ. ಮತ್ತೆ ಭ್ರಷ್ಟರಲ್ವ ಯಡಿಯೂರಪ್ಪ? ಮಾರಿಷಸ್ನಲ್ಲಿ 10,000 ಕೋಟಿ ರೂಪಾಯಿ ಇಟ್ಟಿದ್ದಾರೆ ಅಂತ ಹೇಳಿದ್ರು. ಮಾರಿಷಸ್ನಲ್ಲಿ 10,000 ಕೋಟಿ. ನಾನು ಹೇಳಿರೋದಲ್ಲ ಇದು, ಅವ್ರ ಪಾರ್ಟಿ ಮನುಷ್ಯನೇ ಹೇಳಿರೋದು. ವಿಶ್ವನಾಥ ಏನಂತ ಹೇಳಿದ? ನಮ್ಮ ಮೈಸೂರಿನ ವಿಶ್ವನಾಥ ಇವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಿದರು. ಯಾರು ಅವ್ರ ಯಾವ ಪಾರ್ಟಿಯವರು? MP ಅಲ್ಲ, MLC ಅವ್ರು ಮಾಡಿರೋದಲ್ವ. ಮತ್ತು ಅವ್ರು ಮಾಡಿದ ಮೇಲೆ ಸುಳ್ಳೋ ನಿಜನೋ ಅದು ನೀವು ನಂಬ್ಕೊತೀರಾ ಇಲ್ವೋ? ಈಗ ಇನ್ನೊಬ್ಬರ ಮೇಲೆ ಆರೋಪ ಮಾಡೋದು ಯಾಕೆ ಮಾಡ್ತಾ ಇದ್ದಾರೆ ಆರೋಪ ಅಂತಂದರೆ, ನಾನು ಬಡವ್ರ ಪರವಾಗಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ. ಭಾರತೀಯ ಜನತಾ ಪಕ್ಷದವರು ಬಡವರ ವಿರೋಧಿಗಳು, ಸಂವಿಧಾನ ವಿರೋಧಿಗಳು, ಮಹಿಳೆಯರ ವಿರೋಧಿಗಳು, ಹಿಂದುಳಿದವರ ವಿರೋಧಿಗಳು, ಅಲ್ಪಸಂಖ್ಯಾತರಿಗೆ ಅಂತೂ ಪಕ್ಕಾ ವಿರೋಧಿಗಳು. ಬಾಗಲಕೋಟೆಯಲ್ಲಿ ನಿಮ್ಮ ಸ್ವಜಾತಿಯ ಅಭ್ಯರ್ಥಿ ಇರೋದ ಕಾರಣಕ್ಕೆ ಇಲ್ಲಿ ಟಿಕಾಣಿ ಹೊಡಿ ಎಲೆಕ್ಷನ್ ಮಾಡ್ತಾ ಇದ್ರಿ ಅಂತ ಆರೋಪ ಮಾಡ್ತಾರೆ ಸರ್. ಅದೇ ಯಡಿಯೂರಪ್ಪನವರು. ನೀವು ಇಲ್ಲಿ ನಿಮ್ಮ ಸ್ವಜಾತಿ ಅಭ್ಯರ್ಥಿ ಹಾಕಿರೋದಕ್ಕೇನೆ ನೀವು ಇಲ್ಲಿ ಟಿಕಾಣಿ ಹೊಡಿ. ಅವ್ರು ಯಾವ ಜಾತಿ? ಯಾರಿಗೆ ಮಾಡ್ತಾ ಇದ್ದಾರೆ ಅವರು? ಉಮೇಶ್ ಮೀಟಿಂಗ್ ಮಾಡ್ತಾ ಇದ್ದಾರ? ಯಾರಿಗ್ರಿ ಮಾಡ್ತಾ ಇರೋದು ಅವರು? ಅವ್ರು ಯಾವ ಜಾತಿಯವರು? ಮತ್ತೆ ನೀವು ಯಾರಿಗೆ ಮಾಡ್ತಾ ಇದ್ದೀರಿ? ಏನಾದ್ರು ಅರ್ಥ ಇರಬೇಕಲ್ವೇನಪ್ಪ. ನಾನು ಸ್ವಜಾತಿಯವರು ಆಯಿತು, ನಾನು ಮಾಡ್ತಾ ಇದ್ದೀನಿ. ನಮ್ಮ ಪಕ್ಷದ ಅಭ್ಯರ್ಥಿಯವರು, ಅವ್ರಿಗೋಸ್ಕರ ಮಾಡ್ತಾ ಇದ್ದೀನಿ. ಹಾಗಾದರೆ ಈಗ ದಾವಣಗೆರೆಗೆ ಹೋಗಿದ್ದು ಬಂದೆ, ಅಲ್ಲಿ ಯಾವ ಜಾತಿಯವರು ಕ್ಯಾಂಡಿಡೇಟು? ಮತ್ತು ಅಲ್ಲಿ ಲಿಂಗಾಯತರ ನಮ್ಮ ಜಾತಿಯವರು. ಅವರು ಏನಾದ್ರು ಒಂದು ಆಧಾರ ಇರಬೇಕಲ್ರಿ. ಸುಳ್ಳು ಹೇಳ್ಬೇಕಾದ್ರೆ ಒಂದು ಆಧಾರ ಇರಬೇಕಲ್ಲನಪ್ಪ. ಸುಮ್ಮನೆ ಏನು ಬೇಕಾದ್ರೂ ಬಾಯಿ ಬಂದಾಗ ಏನಾದ್ರು ಮಾತಾಡೋದ? ನಾನು ನನ್ನ ಜೀವನದಲ್ಲಿ ಆ ಥರ ಮಾತಾಡಿಲ್ಲ. ನಾನು ಆಧಾರ ರಹಿತವಾಗಿ ಮಾತಾಡೋದು. ಆಧಾರ ಸಹಿತವಾಗಿ ಮಾತಾಡಬೇಕು. ಆಧಾರ ಸಹಿತವಾಗಿ ಇಲ್ಲದೆ ಹೋದರೆ ಅದು ಆಧಾರ ರಹಿತ ಆಗ್ಬಿಡ್ತದೆ. ಅದಕ್ಕೆ ಏನು ಕಿಮ್ಮತ್ತು ಇರೋದಿಲ್ಲ. ಅದಕ್ಕೆ
ಸರ್ ಗ್ಯಾರಂಟಿ ಹೆಸರಲ್ಲಿ ಕೋಟಿ ಕೋಟಿ ಲೂಟಿ ಮಾಡಿದ್ದಾರೆ. 2028 ಅಲ್ಲ, ಈ 2 ಉಪಚುನಾವಣೆಯಲ್ಲೂ ನಾವೇ ಗೆಲ್ತೀವಿ ಅಂತೇಳಿ ಯಡಿಯೂರಪ್ಪನವರು ಹೇಳಿರುವಂಥದ್ದು. ಯಾರು ಯಡಿಯೂರಪ್ಪ ಗ್ಯಾರಂಟಿ ಹೆಸರಲ್ಲಿ ಲೂಟಿ ಮಾಡಿದೆ ಸರ್ಕಾರ. ಗ್ಯಾರಂಟಿ ಹೆಂಗೆ ಲೂಟಿ ಆಗುತ್ತೆ? ಅವ್ರ ಅಕೌಂಟಿಗೆ ಹೋಗುತ್ತೆ. ಹೇಳಪ್ಪ ನೀನೇ, ಹೆಂಗೆ ಲೂಟಿ ಆಗುತ್ತೆ? ಎಲ್ಲಿ ಲೂಟಿ ಮಾಡೋದು? ಎಲ್ಲಪ್ಪ ನಾನು ಹೇಳಿದ್ದಲ್ಲ ಸರ್. ಎಲ್ಲ ನಾನು ಹೇಳೋದಲ್ಲಯ್ಯ, ನೀವು ಕೇಳಬೇಕು. ಎಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಿ ಲೂಟಿ ಮಾಡೋದು? ನೇರವಾಗಿ ಅವ್ರ ಅಕೌಂಟ್ಗೆ ಹಾಕ್ಬಿಡ್ತೀವಿ. ಲೂಟಿ ಮಾಡೋದು ಹೆಂಗೆ? ನೇರವಾಗಿ ಅವ್ರ ಅಕೌಂಟಿಗೆ ಬಳಸಿ ನೇರವಾಗಿ ಅವ್ರ ಅಕೌಂಟ್ಗೆ ಹೊಂಟೋಯ್ತದೆ. ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅವ್ರ ಅಕೌಂಟ್ಗೆ ಹಾಕ್ಬಿಡ್ತೀವಿ. ಹೆಂಗೆ ಲೂಟಿ ಆಗುತ್ತೆ? ಯುವ ನಿಧಿ ಅವ್ರ ಅಕೌಂಟ್ಗೆ ಹಾಕ್ಬಿಡ್ತೀವಿ. ಗೃಹಲಕ್ಷ್ಮಿ ಅವ್ರು ಎಷ್ಟು 200 ಯೂನಿಟ್ ಆಗಿರ್ತದೆ, ಆ 200 ಯೂನಿಟ್ ಸರ್ಕಾರಕ್ಕೆ ಕೊಟ್ಬಿಡ್ತೀವಿ. KEB ಡಿಪಾರ್ಟ್ಮೆಂಟಿಗೆ ಕೊಟ್ಬಿಡ್ತೀವಿ. ಬಸ್ ಫ್ರೀ ಶಕ್ತಿ ಯೋಜನೆ ಅವ್ರು ಎಷ್ಟು ಟ್ರಾವೆಲ್ ಮಾಡಿರ್ತಾರೆ ಅಷ್ಟು ದುಡ್ಡು ಕೊಟ್ಬಿಡ್ತೀವಿ KSRTC ಡಿಪಾರ್ಟ್ಮೆಂಟಿಗೆ. ಅನ್ನಭಾಗ್ಯ ಅದನ್ನು ಕೊಟ್ಬಿಡ್ತೀವಿ. ಇಲ್ಲಿ ದುಡ್ಡು ಎಲ್ಲಿ, ಲಂಚವೆಲ್ಲ ಹೆಂಗೆ ಹೊಡೆಯೋದು? ನೀನು ಹೇಳಪ್ಪ, ನೀನು ಹೇಳಯ್ಯ. ಅಲ್ಲಪ್ಪ ಯಡಿಯೂರಪ್ಪ, ಅದಕ್ಕೆ ನಾನು ಹೇಳಿದ್ದು, ಯಡಿಯೂರಪ್ಪನವ್ರಿಗೆ ವಯಸ್ಸಾದ ಮೇಲೆ ಸುಳ್ಳು ಹೇಳಬಾರ್ದು. ಈಗ ರಾಜಕೀಯದಲ್ಲಿ ಸಕ್ರಿಯ ರಾಜಕಾರಣದಲ್ಲೂ ಇಲ್ಲ ಅವರು. ಸುಳ್ಳು ಯಾಕೆ ಹೇಳ್ತಾರೆ? ಅದಕ್ಕೆ ನಾನು ಜಾಯಮಾನ ಅಲ್ಲ, ಬಾಯಿ ಬಂದ ಮಾತಾಡೋದು ಜಾಯಮಾನ ಅಲ್ಲ. ಏನಾದ್ರು ಇದ್ದರೆ ನಾನು ನೇರವಾಗಿ ಆಧಾರ ಸಹಿತವಾಗಿ ಹೇಳ್ತೀನಿ. ಕಾಂಗ್ರೆಸ್ ಸೋಲಿನ ಭೀತಿಯಿಂದ NSUI ಕಾರ್ಯಕ್ರಮ ಮೆಡಿಕಲ್ ಕಾಲೇಜ್ ಕ್ಯಾಂಪಸ್ನಲ್ಲಿ ಬಿಜೆಪಿ ವಿರುದ್ಧ ಕರಪತ್ರಗಳನ್ನು ಹಾಕಿಸಲಿಕ್ಕೆ ಸಮಗ್ರ ಗಲಾಟೆ ಕೂಡ ಆಗಿದೆ ಸರ್. ಪ್ರಚಾರದ ಒಂದು ಭಾಗ ಅದು ಅಷ್ಟೇ. ಯಾವುದೇ ಕೇಸರಿ ಶಾಲೆಗಳನ್ನು ಹಾಕೊಂಡು ಹಾಸ್ಟೆಲ್ ಹುಡುಗರುಗಳಿಗೆ ಕೇಸರಿ ಶಾಲೆ ಹಾಕೊಳ್ಳೋದು ಅವರ ಆರೋಪ. ಯಾರು ಕೇಸರಿ ಶಾಲೆ ಹಾಕೊಳ್ಳೋರು? NSUI ಅನ್ನೋದಲ್ಲ, ಕೇಸರಿ ಶಾಲೆ ನಮ್ಮ ವಿರುದ್ಧದ ಪಾರ್ಟಿ ಹಾಕೊಳ್ಳೋರು. ಸ್ವಲ್ಪ ಹಿಂದಕ್ಕೆ ಹಿಂಗೆ ಮುಂದೆ ಹೊಂಟಾರೆ ಅಲ್ಲಿ ಹೋದ ಯುವಕರು NSU ಅಂತ ಕೇಸರಿ ಶಾಲೆ ಹಾಕೊಂಡು ಅವೆಲ್ಲ ನಾನು ಅತಿ ಹೇಳ್ತಿಲ್ಲ. ಹಿಡ್ಕೊಂಡು ಮತ್ತು ಆಧಾರರಹಿತವಾದಂಥ ಆರೋಪಗಳು ಇಲ್ಲ ಸರ್, ಅದು ನೀತಿ ಸಂಹಿತೆ ಉಲ್ಲಂಘನೆ ಅಂತ ಹೇಳಿ ಪ್ರಕರಣ ಆಗ್ತಾ ಇದೆ ಸರ್. ಇಲ್ಲಿ 5 ಜನ ಹುಡುಗರ ಮೇಲೆ ಸರ್, ವಿಜಯಣ್ಣ ಉಪ ಜಿಲ್ಲಾಧ್ಯಕ್ಷ ಮೇಲೆ ಅವರೇ ಕಳಿಸಿರ್ಬೇಕು ಬೇಕು ಅಂತ. ಇಲ್ಲ ಸರ್, ಅವರು ಹುಡುಗರು ಒಪ್ಕೊಂಡಿದ್ದಾರೆ ಸರ್. ನಾವು ವಿದ್ಯಾರ್ಥಿಗಳ ಜಾಗೃತಿ ಮೂಡಿಸ್ಲಿಕ್ಕೆ ಹೋಗಿದ್ವಿ ಅಂತ ಹೇಳಿದ್ದಾರೆ ಸರ್. ಬಟ್ ಅದರಲ್ಲಿ ಏನಾಗಿದೆ ಅಂದರೆ ಕರಪತ್ರದಲ್ಲಿ ಬಿಜೆಪಿ ಓಟ್ ಹಾಕಿ ನೀವು ಜೈಲು ಸೇರಿಸ್ತೀರಿ ಅನ್ನೋ ಕರಪತ್ರದಲ್ಲಿ ಪ್ರಿಂಟ್ ಮಾಡಿಸಿ ಹಂಚಿದ್ದಾರೆ ಸರ್. ಕ್ರಮ ತಗೊಳ್ಳಿ. ಯಾರ ಮೇಲೆ ಹಂಗೆ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಆರ್ ಅಶೋಕ್ ಅವರು ಚುನಾವಣಾ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರೆ. ಸರ್ಕಾರನೇ ಮಾಡಿಸಿದೆ ಏನಾರು ಕೊಡಲಿ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಿಮ್ಮ ಪಕ್ಷ ಕಾನೂನು ರೀತಿ ಕ್ರಮ ತಗೊಳ್ಳಿ. ಬೇಡ ಅಂದವ್ರು ಸರ್, ಯಾರು ಆ ಥರ ಮಾಡಿದ್ದಾರೆ ಅವರು NSUI ಅಂತ ಒಪ್ಕೊಂಡಿದ್ದಾರೆ. ಹೌದು ಸರ್, ಹೌದು ಸರ್, NSUI ಹೌದು ಸರ್. ಕರಪತ್ರ ಹಂಚಿದೀವಿ ನಾವು ಅಂತ. ಪ್ರಿಂಟ್ ಹಾಕ್ಯಾರ ಸರ್, ಜಿಲ್ಲಾಧ್ಯಕ್ಷರೇ ಪೊಲೀಸ್ ಸ್ಟೇಷನಲ್ಲಿ ಒಪ್ಕೊಂಡಿದ್ದಾರೆ ಸರ್. ಯಾರು ನಿಮ್ಗೆ ಹೆಂಗೆ ಗೊತ್ತಾಯ್ತು? ಅಲ್ಲಿ ಮಾತನಾಡಿದ್ದಾರೆ ಸರ್ ಅವರೇ, ಪೊಲೀಸರು ಮಾತನಾಡಿದ್ದಾರೆ. ಬೈಟ್ ಕೂಡ ಇದೆ. ನನಗೆ ಗೊತ್ತಿಲ್ಲ ಅವ್ರು ಯಾರು ಅಂತ ಕೇಳಿಲ್ಲ, ನಾನು ನೋಡಿಲ್ಲ ಅವ್ರು ಯಾರು. NSUI ವಿದ್ಯಾರ್ಥಿಗಳು ಏನೋ ಅಂತ ನನಗೆ ಗೊತ್ತಿಲ್ಲ ಯಾರು ಸರ್ ಸರ್ ನಾವು ಯಾರು ಕೂಡ NSUI ಇಟ್ ಇಸ್ ನಾಟ್ ಎ ಫ್ಯಾಕ್ಟ್ ದಟ್ ಮೆಡಿಕಲ್ ಕಾಲೇಜ್ ಕೊಟ್ಟರು ಅವ್ರು ಯಾಕೆ ಕೊಡ್ಲಿಲ್ಲ? ನಾಷ್ಟ ಮಾಡಿಲ್ಲ, ಊಟ ಮಾಡಿಲ್ಲ. ಅವ್ರು ಯಾಕೆ ಫ್ರೀ ಕೊಡ್ಲಿಲ್ಲ? 4 ವರ್ಷ ಇದ್ರಲ್ಲಪ್ಪ ಅವ್ರು ಯಾಕೆ ಗೌರ್ಮೆಂಟ್ ಚರಂತಿ ಮಟ್ಟ MLA ಇದ್ರು ಅದಕ್ಕೆ ಕೊಡಲಿಲ್ಲ. ಅವರು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ನಡೆಸ್ತಾರೆ, ಅದಕ್ಕೋಸ್ಕರ ಕೊಡಲಿಲ್ಲ. ಅದಕ್ಕೆ ಕೊಡ್ಲಿಲ್ವೇನ್ರಿ? ಸರ್ ಅದು ಅವ್ರ ಗೌರ್ಮೆಂಟಿಂದ ಅವ್ರು ಏನು ತೀರ್ಮಾನ ತಗೊಂಡಿದ್ದಾರೆ? ಅವ್ರ ಗೌರ್ಮೆಂಟಿಂದ ಅವರೆಲ್ಲ ಏನು ತೀರ್ಮಾನ? 4 ವರ್ಷ ಇದ್ರಲ್ಲಿ ಅಲ್ಲ ಸರ್, ಯಾಕೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಕೊಡಲಿಲ್ಲ? ಬಾಗಲಕೋಟೆಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಕಾಗಿತ್ತ ಬಿಡ್ಲ್ವಾ? ಅಗತ್ಯ ಇತ್ತು. ಅಗತ್ಯ ಇತ್ತು.
ಅದನ್ನು ಕೊಡಿಸ್ತವ್ರು ಯಾರು? ಘೋಷಣೆ ಮಾಡಿದವ್ರು ನೀವು ಸರ್, ಆ? ಘೋಷಣೆ ಮಾಡಿದವ್ರು ನೀವು ನಾನು ಘೋಷಣೆ ಮಾಡಿದೆ, ಕೊಡಿಸ್ತವ್ರು ಯಾರು? ಪ್ರಯತ್ನ ಪಟ್ಟವರು HY ಮೇಟಿ ಅವರು. ಅದು ಈಗಲಲ್ಲ, 16-17 ಅಲ್ಲಿಂದ ಹಠ ಹಿಡ್ಕೊಂಡಿದ್ರು. 16-17 ಸರ್, ಈ ಪರಮೇಶ್ವರ್ ಅವರು ಇನ್ನೂ 5 ವರ್ಷ ಸಿದ್ದರಾಮಯ್ಯನವರೇ CM ಆಗಿರ್ತಾರೆ, ಹೈಕಮಾಂಡ್ ಅಂತ ಹೈಕಮಾಂಡ್ ತೀರ್ಮಾನ, ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ. ಲೀಡರ್ ಯಾರು ಇರಬೇಕು, ಮುಖ್ಯಮಂತ್ರಿ ಯಾರು ಅಂತ ಹೇಳಿದ್ರು ಹೈಕಮಾಂಡ್. ಪ್ರತಾಪ್ ಸಿಂಹ ಅವ್ರ ಮೇಲೆ ಅವಾಚ್ಯ ಶಬ್ದ ಪ್ರತಾಪ್ ಸಿಂಹ ಅವರು ಸಂಸ್ಕೃತಿ ಆಗ್ತಿದೆ. ಅವ್ರ ಸಂಸ್ಕೃತಿ ತೋರಿಸುತ್ತೆ. ಅವಾಚ್ಯ ಶಬ್ದಗಳನ್ನು ಬಳಸೋದು ಏನು ರಾಜಕೀಯದಲ್ಲಿ ಸಂಸದೀಯ ಪದಗಳನ್ನು ಮಾತ್ರ ಬಳಸೋದು. ಅವ್ರನ್ನೇ ಟೀಕೆ ಮಾಡಬೇಕು. ಸಂಸದೀಯ ಪದಗಳನ್ನು ಮಾತ್ರ ಬಳಸಬೇಕು, ಸಂಸದೀಯ ಪದಗಳನ್ನು ಬಳಸಬಾರ್ದು. ಅದು ಮಾಡಿದ್ರೆ ಅವರ ಸಂಸ್ಕೃತಿ ಹೀನ ಸಂಸ್ಕೃತಿ ಅಂತ ಗೊತ್ತಾಗುತ್ತೆ ಅಲ್ವಾ? ಸರ್ ಈಗ 5 ಬಾರಿ ನೀವು ಈ ಕ್ಷೇತ್ರಕ್ಕೆ ಮತಯಾಚನೆ ಮಾಡಕ್ಕೆ ಬಂದರೆ ಬಿಜೆಪಿ ಅವರು ಟೀಕೆ ಮಾಡುವಂಥದ್ದಾಯಿತು. ಆದರೆ ಈಗ ಮಾಜಿ ಮುಖ್ಯಮಂತ್ರಿಗಳು ಬಂದು ಟಿಕಾಯಿ ಹೂಡಿದ್ದಾರೆ, 2 ದಿನ ಆಯ್ತು ಸರ್. ಅದಕ್ಕೆ ಅವರಿಗೆ ರೆಸ್ಪಾನ್ಸ್ ಸಿಗ್ತಾ ಇದೆ. ರೆಸ್ಪಾನ್ಸ್ ಸಿಗ್ತಾ ಇರೋದ್ರಿಂದ ಮಾಡ್ತಾ ಇದ್ದಾರೆ. ಸರಿ, ನೀವು 2 ಕ್ಷೇತ್ರದಲ್ಲೇ ಎಲ್ಲ ಸಂಚಾರ ಮಾಡ್ಕೊಂಡ್ರಿ, ನಿಮಗೆ ಯಾವ ಥರ ಏನು ಅನಿಸ್ತದೆ? ಜನರ ಸ್ಪಂದನೆ ನಮ್ಮ ನಿರೀಕ್ಷೆಗೂ ಮೀರಿ ಜಾಸ್ತಿ ಆಗ್ತಾ ಇದೆ. ಮತ್ತೆ ನಾವು ಗ್ಯಾರಂಟಿ ಯೋಜನೆಗಳು ಮಾಡಿದ್ದೀವಲ್ಲ, ಇವು ಜನರನ್ನು ತಲುಪಿದ್ದಾವೆ. ಜನರಿಗೆ ಹಣ ಬಂದಿದೆ. 1,31,000 ಕೋಟಿ ಇಲ್ಲಿವರೆಗೆ ಅದೆಲ್ಲವೂ ಕೂಡ ತಲುಪಿದೆ ಅಂತಕ್ಕಂಥದ್ದು 2 ಕ್ಷೇತ್ರದಲ್ಲಿ ಗೆಲ್ತೀವಿ. ಬಾಗಲಕೋಟೆಯಲ್ಲಿ ಎಷ್ಟು ಅಂತರ ನಿರೀಕ್ಷೆ ಮಾಡ್ತಿರ್ತಾರೆ? ಬಾಗಲಕೋಟೆಯಲ್ಲಿ ಎಷ್ಟು ಅಂತರ ನಿರೀಕ್ಷೆ? ನಿನ್ನೆ ಯಡಿಯೂರಪ್ಪನವರು 10,000 ಅಂತರದಿಂದ ಗೆಲ್ತಾರೆ ಅಂತ ಹೇಳಿದ್ದಾರೆ ಸರ್. ಯಡಿಯೂರಪ್ಪನವರು ಅವ್ರ ಪಕ್ಷದ ಶಾಸ್ತ್ರದಲ್ಲಿ ನಂಬಿಕೆನೂ ಇಲ್ಲ, ಶಾಸ್ತ್ರ ಹೇಳೋಕ್ಕೆ ಬರೋದಿಲ್ಲ. ಆದರೆ ಕಂಫರ್ಟಬಲ್ ಆಗಿ ಗೆಲ್ತೀವಿ.